ನಮಸ್ಕಾರ ಸ್ನೇಹಿತರೆ. ಜೋಳದ ಕುಕ್ಕಡೇಶ್ವರಿಯ ಸನ್ನಿಧಾನಕ್ಕೆ ಹೋಗುವಂತಹ ಮುಖ್ಯ ದ್ವಾರವಿದು. ತಾಯಿಯ ಒಂದು ಕೃಪೆಗೆ ಪಾತ್ರರಾಗುವ ಒಂದು ಸನ್ನಿಧಾನಕ್ಕೆ ನಾವು ತೆರಳ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿಂದ ಸುಮಾರು ಒಂದು 6-7 ಕಿಲೋಮೀಟರ್ ದೂರ ಆಗುತ್ತೆ ಸ್ನೇಹಿತರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಈ ಒಂದು ಜೋಳದ ಕುಕ್ಕಡೇಶ್ವರಿ ದೇವಿ ಕ್ಷೇತ್ರ ಅಂತಾನೆ ಪ್ರಸಿದ್ಧವಾಗಿರುವ ಈ ಒಂದು ಕ್ಷೇತ್ರ ತುಂಬಾನೇ ಮಹತ್ವವನ್ನ ಪಡೆದುಕೊಂಡಿದೆ ಸ್ನೇಹಿತರೆ. ಅಂತಹ ಒಂದು ಸ್ಥಳಕ್ಕೆ ಇವತ್ತು ನಾವು ಭೇಟಿ ಕೊಟ್ಟು ಆ ಒಂದು ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಎಲ್ಲಾ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಇಲ್ಲಿ ಗೇಟ್ ಪಾಸ್ ಅನ್ನ ನಾವು ಕೊಡಬೇಕಾಗುತ್ತೆ. ದೇವಿಯ ಸನ್ನಿಧಾನಕ್ಕೆ ಬರ್ತಾ ಇದ್ದೀವಿ ಸ್ನೇಹಿತರೆ. ಈ ಒಂದು ಕ್ಷೇತ್ರದಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂತಹ ಈ ಈಶ್ವರಿ ದೇವಿಯು ಕುಕ್ಕಡೇಶ್ವರಿ ಆದ ಒಂದು ಬಗೆ ಮತ್ತೆ ಈ ಒಂದು ಸ್ಥಳದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನ ನಿಮ್ಮ ಮುಂದೆ ತರುವ ಒಂದು ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿರ್ತಕ್ಕಂತಹ ಮುಖ್ಯ ಅರ್ಚಕರಿಂದ ಮತ್ತೆ ಕಾರ್ಯನಿರ್ವಾಹಕರಿಂದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ನೋಡ್ರಿ. ಇಲ್ಲಿ ಮುಖ್ಯವಾದ ದ್ವಾರ. ಈ ದ್ವಾರದ ಮುಖಾಂತರವಾಗಿ ನಾವು ದೇವಾಲಯಕ್ಕೆ ಪ್ರವೇಶವನ್ನ ಪಡ್ಕೊಬಹುದು ಸ್ನೇಹಿತರೆ. ಈ ಒಂದು ದೇವಿಯ ಒಂದು ಮಹಾತ್ಮ ಏನಂದ್ರೆ, ಬೇರೆಲ್ಲ ತೆಂಗಿನಕಾಯಿ ಒಂದು ಮರಕ್ಕೆ ಕಟ್ಟಿ, ಆಲದ ಮರಕ್ಕೆ ಕಟ್ಟಿ ಅರಿಕೆ ಮಾಡ್ಕೊಳೋದು, ದಾರ ಕಟ್ಟಿ ಅರಿಕೆ ಮಾಡ್ಕೊಳೋದು ಎಲ್ಲ ವಿಶೇಷ ಸ್ನೇಹಿತರೆ. ಆದ್ರೆ ಈ ಒಂದು ಕುಕ್ಕಡೇಶ್ವರಿಯ ಒಂದು ಸನ್ನಿಧಾನದಲ್ಲಿ ಕಲ್ಲನ್ನ ಕಟ್ಟಿಬಿಟ್ಟು ಅರಿಕೆಯನ್ನ ಮಾಡ್ಕೊಳೋದು, ಆ ಒಂದು ಅರಿಕೆ ತೀರಿದ ನಂತರ ಆ ಕಲ್ಲನ್ನ ಬಿಚ್ಚಿ ಹಾಕುವುದು ಅನ್ನೋದು ಒಂದ್ ಸ್ವಲ್ಪ ವಿಷಯನ ತಿಳ್ಕೊಳ್ಳೋಣಂತ ಬರ್ರಿ. ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವಿವತ್ತು ಶ್ರೀ ಕ್ಷೇತ್ರ ಶ್ರೀ ಕುಕ್ಕಡೇಶ್ವರಿ ದೇವಿಯ ಅಮ್ಮನವರ ದೇವಸ್ಥಾನದಲ್ಲಿದ್ದೀವಿ. ಜೋಳದಾಳು ಕುಕ್ಕಡೇಶ್ವರಿ ಅಂತಲೇ ಪ್ರಸಿದ್ಧವಾಗೈತೆ. ನಾನಿವತ್ತು ಇಲ್ಲಿಗೆ ಭೇಟಿ ಕೊಟ್ಟಿದ್ದೀನಿ. ಇಲ್ಲಿ ಒಂದು ವಿಚಾರಗಳಾಗಿರ್ಬೋದು, ಆ ಒಂದು ತಾಯಿಯ ಒಂದು ಭಕ್ತಾದಿಗಳನ್ನು ಮಾತಾಡಿಸೋ ಪ್ರಯತ್ನ ಆಗಿರ್ಬೋದು, ಇಲ್ಲಿಯ ಮೂಲ ಸೌಕರ್ಯಗಳ ಬಗ್ಗೆ ಆಗಿರ್ಬೋದು, ಈ ಒಂದು ಕ್ಷೇತ್ರದ ಮಹತ್ವ ಮತ್ತು ಯಾವ ರೀತಿ ಈ ಒಂದು ಕ್ಷೇತ್ರ ಪ್ರಬುದ್ಧಮಾನಕ್ಕೆ ಬಂತು, ಯಾವ ರೀತಿಯಾಗಿ ಈ ಒಂದು ಪ್ರಸಿದ್ಧಿ ಆಯಿತು ಅನ್ನುವಂತಹ ಮಾಹಿತಿಯನ್ನು ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ, ಇಲ್ಲಿ ಬಿಸಿಲಲ್ಲಿ ಸರದಿ ಸಾಲಿನಲ್ಲಿ ನಿಂತು ಭಕ್ತಾದಿಗಳು ದರ್ಶನಕ್ಕೆ ಕಾಯ್ತಾ ಇದ್ದಾರೆ. ಅವ್ರನ್ನೊಂದು ಸ್ವಲ್ಪ ಮಾತಾಡ್ಸೋಣ. ನಾವು ಬೆಳಿಗ್ಗೆ ಬಂದಾಗ ತುಂಬ ಭಕ್ತಾದಿಗಳಿದ್ದರು. ಒಳಗೆಲ್ಲ ಹೋಗಿ ಬರೋದ್ರೊಳಗೆ ಎಲ್ಲ ಸಂಖ್ಯೆ ಕಮ್ಮಿ ಆಗಿದೆ, ಬಿಸಿಲು ಜಾಸ್ತಿ ಸ್ನೇಹಿತರೆ. ಈ ದೇವಾಲಯಕ್ಕೆ ಸುಮಾರು 800 ವರ್ಷಗಳ ಒಂದು ಇತಿಹಾಸನ ಐತೆ ಅಂತಂದು ಇಲ್ಲಿ ಒಂದು ಪ್ರಧಾನ ಅರ್ಚಕರಾಗಿರ್ಬೋದು, ಇಲ್ಲಿ ಒಂದು ಇತಿಹಾಸಕಾರರಾಗಿರ್ಬೋದು ಇದನ್ನ ಈ ವಿಷಯವನ್ನ ನಮಗೆ ತಿಳಿಸಿದ್ರು. ಈ ಒಂದು ಮಹಿಮೆಯ, ಈ ಒಂದು ಕಥೆಯ, ಈ ದೇವಿ ಹೆಂಗೆ ನೆಲೆಸಿದ್ಲು, ಈಶ್ವರಿ ಹೆಂಗೆ ಇಲ್ಲಿ ನೆಲೆಸಿದ್ಲು ಅಂತಕ್ಕಂಥ ಮುಖ್ಯ ಅರ್ಚಕರಿಂದ ಈ ವಿಷಯ ತಿಳ್ಕೊಳ್ಳೋಣಂತ ಬರ್ರಿ. ನಮ್ಮ ಹೆಸರು ಎಸ್ ತಿಪ್ಪೇಸ್ವಾಮಿ ಅಂತ. ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಸೇವೆ ಮಾಡ್ತಕ್ಕಂಥವರು ನಾವು. ಈಗ ಈ ದೇವಸ್ಥಾನ ಸುಮಾರು 800 ವರ್ಷಗಳ ಇತಿಹಾಸವುಳ್ಳದ್ದು, ಭಾಳ ಪ್ರಮುಖವಾದ ದೇವಸ್ಥಾನ. ಇಲ್ಲಿಗೆ ಮೊದಲು ಪೂರ್ವದಲ್ಲಿ ಒಂದು ಹುತ್ತದಲ್ಲಿ ಅಮ್ಮನವರು ಉದ್ಭವಿಸಿ ಅದು ಆ ಕಾಲದಲ್ಲಿ ಒಂದು ಗೋವಿನ ಮುಖಾಂತರದಲ್ಲಿ ಅಮ್ಮನವರು ಪ್ರಚಾರ ಹೆಂಗಾದರು ಅಂದರೆ, ಒಂದು ಹಸು ಬಂದು ಆ ಹುತ್ತಕ್ಕೆ ಹಾಲು ಕರೀತಾ ಇತ್ತು. ಆ ಹಾಲು ಕರೆದಾಗ ಒಂದು ಗೌಡ್ರ ಮನೆ ಹಸು ಬಂದು ಹಾಲು ಕರೀತಾ ಇತ್ತು. ಕರೆದಾಗ ಇದು ನಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಕಾಮಜೇನಿ ಅಂತ ಹಸು ಪ್ರತಿ ದಿವಸ ಹಾಲು ಕೊಡ್ತಾ ಇಲ್ಲ, ಇದು ಯಾಕೆ ಕೊಡ್ತಾ ಇಲ್ಲ ಅಂತಂದು ಆ ಗೌಡ್ರ ಮನೆಯವರೆಲ್ಲ ವಿಚಾರ ಮಾಡಿದ ಒಂದು ಸಂದರ್ಭದಲ್ಲಿ, ಇಲ್ಲ ಇದನ್ನು ನೋಡಲೇಬೇಕು ಅಂತಂದು ಅವರು
ಆ ಹಸುವನ್ನು ಹಿಂಬಟ್ಕೊಂಡು ಆ ಗುಂಡಾರಣ್ಯ ಆ ಕಾಲದಲ್ಲಿ ಆ ಹಸು ಎಲ್ಲಿದೆ ಏನು ಅಂದಾಗ ಹಸು ಬಂದ್ಬಿಟ್ಟು ಆ ಹಾಲು ಅನ್ನ ಹುತ್ತದ ಮೇಲೆ ನಿಂತ್ಕೊಂಡು ಹಾಲು ಕರಿತಾ ಇರುತ್ತೆ. ಇದನ್ನು ನೋಡಿದಿರ್ತಕ್ಕಂಥ ಗೌಡ್ರುಗಳು ಇದು ಮುಂದೇನೋ ಮಹಾಪುಣ್ಯಕ್ಷೇತ್ರ ಹೋಗ್ತದೆ ಅಂತ ಭಾಳ ಯೋಚನೆ ಮಾಡಿ ತನ್ನ ಮನೆಗೆ ಹೋಗ್ತಾರೆ. ಹೋದಾಗ ಅವರ ಗೌಡ್ರನ ಮೊಮ್ಮಗನ 3 ವರ್ಷದ ಮಗುವಿನ ಮೇಲೆ ಅಮ್ಮನವರು ವಾಸವಾಗಿಬಿಟ್ಟು, ನಾನು ಮಲೆಗುಡ್ಡದಲ್ಲಿ ಈಶ್ವರಿ ರೂಪದಲ್ಲಿ ಒಡೆದು ಮೂಡಿದ್ದೀನಿ, ನನಗೆ ದಿನ ಮಧ್ಯಾಹ್ನದಲ್ಲಿ ಒಂದು ಗರ್ಭಗುಡಿಯನ್ನು ಕಟ್ಟಿಸಿ ನೀವು ಅಭಿಷೇಕ ಪೂಜೆ ಮಾಡಿದ್ದಲ್ಲಿ ನಾನು ಸಂತುಷ್ಟಳಾಗಿ ಸುತ್ತ 48 ಗ್ರಾಮಗಳನ್ನು ಸಲುವತಕ್ಕಂಥ ಅಧಿದೇವತೆಯಾಗಿ ನಾನು ನೆಲೆಸ್ತೀನಿ ಅಂತ ಹೇಳ್ತಾಳೆ. ಆವಾಗ ಆಯಿತು ತಾಯಿ ಅಂತ ಅಂದ್ಬಿಟ್ಟು ಆ ಕಾಲದಲ್ಲಿ ಅಜ್ಜಿಹಳ್ಳಿ ಅಂತ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಬಂದಿರತಕ್ಕಂಥ ಗೌಡ್ರುಗಳು ಆ ಊರಿನ ಪ್ರಮುಖರು ಎಲ್ಲ ಬಂದ್ಬಿಟ್ಟು ಒಂದು ಚಿಕ್ಕದಾದ ಒಂದು ಗರ್ಭಗುಡಿಯನ್ನು ಕಟ್ಟಿಸ್ತಾರೆ. ಗರ್ಭಗುಡಿಯನ್ನು ಕಟ್ಟಿಸಿದಾಗ ಆವಾಗ ದೇವಿ ಸಂತುಷ್ಟಳಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಈ ಸುತ್ತಮುತ್ತ 48 ಗ್ರಾಮದಲ್ಲಿ ಏನೇ ದನಕರುಗಳಿಗೆ ಕಾಯಿಲೆ ಆದಲ್ಲಿ, ಹಸು ಮಕ್ಕಳಿಗೆ ಕಾಯಿಲೆ ಆದಲ್ಲಿ, ಯಾವುದೇ ತೊಂದರೆ ತಾಪತ್ರೆಗಳು ಬಂದಲ್ಲಿ ತಕ್ಷಣವನ್ನು ಅದನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಶಕ್ತಿ ದೇವತೆಯಾಗಿ ಇಲ್ಲಿ ನೆಲೆಯಾಗುತ್ತೆ. ಆದ್ದರಿಂದ ಈ ದೇವರಿಗೆ ಕುಕ್ವಾಡೇಶ್ವರಿ ಅಂದರೆ ಯಾಕಂತಾರೆ ಅಂದರೆ, ಇದು ಸುತ್ತಮುತ್ತಲಿರ್ತಕ್ಕಂಥ 30 ಬೇಚಾರಿಕೆ ಗ್ರಾಮಗಳಿದ್ವು. ಅದರಲ್ಲಿ ಸಿದ್ರಾಳು, ಅಕ್ಕಿಹಳ್ಳಿ, ಚಿಕ್ಕಸಂದಿ, ಆಳಬವಸಹಳ್ಳಿ, ಮುಂಡಗನಹಳ್ಳಿ ಆಳು, ಹಿಂಗೆ ಸುಕಾಲಹಟ್ಟಿ, ಕ್ವಾಣಂತಲೆಹಟ್ಟಿ, ಹಲಸರಾಳು, ಸಿದ್ರಾಳು, ಅಕ್ಕಿಬೈಲು, ಚಿಕ್ಕಸಂದಿ, ಹೀಗೆ 30 ಗ್ರಾಮಗಳಲ್ಲಿ ಒಂದು ಕುಕ್ವಾಡ ಅಂತ ಈ ಗ್ರಾಮ. ಈ ಗ್ರಾಮದ ಹೆಸರು ಕುಕ್ವಾಡ ಆದ್ದರಿಂದ ದೇವಿ ಹೆಸರು ಈಶ್ವರಿ ಆದ್ದರಿಂದ ಕುಕ್ವಾಡೇಶ್ವರಿಯಾಗಿ ಈ ದೇವಿಯ ನೆಲೆಯಾಗಿ ಪ್ರತಿ ವರ್ಷ ಸುಮಾರು ಲಕ್ಷಾಂತರ ಭಕ್ತಾದಿಗಳ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸತಕ್ಕಂಥ ಶಕ್ತಿ ದೇವತೆಯಾಗಿ ಈ ಗ್ರಾಮದಲ್ಲಿ ನೆಲೆಯಾಗಿದೆ. ಎಲ್ಲ ಭಕ್ತಾದಿಗಳು ಬಂದು ಅವರ ಮನೋ ಇಚ್ಛೆ ಏನು ಬೇಡ್ತಾರೋ ಅದನ್ನೆಲ್ಲ ತಾಯಿ ಕರುಣಿಸ್ತಾಳೆ ಅಂತ ಶಕ್ತಿ ದೇವತೆ. ಮತ್ತು ಇಲ್ಲಿ ಹರಕೆ ಕಟ್ತಾರೆ. ನಮ್ಮ ಮನಸ್ಸಿನೀಗ ಮದುವೆ ಆಗಿರಲಿಲ್ಲ, ಮಕ್ಕಳಾಗಿ ಸಂತಾನ ಆಗಿರಲಿಲ್ಲ, ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಆದಲ್ಲಿ ಪುನಃ ಬಂದು ತಾಯಿ ನಿನ್ನ ಸೇವೆ ಮಾಡ್ತೀನಿ ಅಂತ ಹೇಳಿದಾಗ ಅಲ್ಲಿ ಒಂದು ಹರಕೆ ಮರ ಇರುತ್ತೆ. ಆ ಹರಕೆ ಮರದಲ್ಲಿ ಬರ್ತಕ್ಕಂಥ ಒಂದು ದಾರಿಯಲ್ಲಿ ಒಂದು ಮರ ಇದೆ, ಅದಕ್ಕೊಂದು ಕಲ್ಲು ಕಟ್ತಾರೆ. ಕಲ್ಲು ಕಟ್ಟಿದಾಗ ಅವರು ಹರಕೆ ಈಡೇರಿದ ನಂತರದಲ್ಲಿ ಬಂದು ಆ ಕಲ್ಲನ್ನು ಬಿಡ್ತಕ್ಕಂಥ ಒಂದು ಪದ್ಧತಿ ಇದೆ. ಇದು ತಾಯಿಗೆ ಈ ಸುತ್ತಮುತ್ತ ಎಲ್ಲೇ ಒಂದು ಹಸು ಆಗಲಿ, ಎಮ್ಮೆ ಆಗಲಿ, ಕರು ಹಾಕಿದಾಗ ಅದರ ನೈವೇದ್ಯವಾಗಿ ಗಿಣ್ಣವನ್ನು ತಂದು ನೈವೇದ್ಯ ಮಾಡ್ತಕ್ಕಂಥ ಒಂದು ಪದ್ಧತಿ ಹಿಂದಿನಿಂದಲೂ ಇದೆ. ಮತ್ತು ಇದಕ್ಕೆ ಮೊಸರನ್ನ, ಹಾಲು, ತುಪ್ಪ ಮತ್ತು ಪೊಂಗಲ್ಲು ಇಂತಕ್ಕಂಥ ಒಂದು ಹೋಳಿಗೆ ಇಂಥ ಒಂದು ನೈವೇದ್ಯ ಮಾಡೋದು ಈ ತಾಯಿಗೆ ಪ್ರತಿದಿನ ಅಭಿಷೇಕಾದಿಗಳು, ಅಲಂಕಾರ, ವಸ್ತ್ರಾಲಂಕಾರ, ಹೂವಿನ ಅಲಂಕಾರ ಇವನ್ನೆಲ್ಲ ಮಾಡ್ತೀವಿ. ಕುಂಕುಮಾರ್ಚನೆ ಮಾಡ್ತೀವಿ. ಇಂಥ ಒಂದು ಶಕ್ತಿ ದೇವತೆಯಾಗಿ ನೆಲೆಸಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಅಮ್ಮನಗುಡ್ಡ ಕುಕ್ವಾಡೇಶ್ವರಿ ತಾಯಿ. ನಾನು ಗಿರೀಶ್ KG ಅಂತ ಹೇಳಿ ವಕೀಲರಾಗಿ ಚನ್ನಗಿರಿ ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಸ್ವಂತ ಊರು ಚನ್ನಗಿರಿ ತಾಲೂಕು ಕೆಂಪರಹಳ್ಳಿ ಗ್ರಾಮ ಅಂತ ಹೇಳಿ. ನನಗೆ ಬುದ್ಧಿಬಲ ಬಂದ್ಕಿಲ್ವಂದರೆ ಸುಮಾರು 8-9 ವರ್ಷ ಇಸುವಿಯಿಂದ ಈ ದೇವಿ ದೇವಸ್ಥಾನಕ್ಕೆ ಸನ್ನಿಧಿಗೆ ಬಂದು ಪ್ರಾರ್ಥನೆ ಸಲ್ಲಿಸಿ ನಾನು ಹರಕೆ ತೀರಿಸ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಿನ ನೆಚ್ಕೊಂಡವ್ರು ಯಾರಿಗೂ ಕೂಡ ಕೈ ಬಿಡಲ್ಲ. ಈ ತಾಯಿ ಎಂಥ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಕೂಡ ಪರಿಹಾರ ಮಾಡ್ಕೊಂಡು ತನ್ನ ಜೋಳಿಗೆ ಹಾಕ್ಕೊಳ್ತಾಳೆ. ಈ ದೇವಿ ಬಿಟ್ಟು ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ. ನಮ್ಮ ಮನೆ ಮಗಳು, ನಮ್ಮ ಮನೆ ತಾಯಿನೂ ಹೌದು. ಹಾಗಾಗಿ ನಾವು ಈ ತಾಯಿ ಹತ್ರ ಯಾವಾಗಲೂ ಬರ್ತಾ ಇರ್ತೀವಿ. ಸ್ನೇಹಿತರೆ, ಇನ್ನೂ ಸ್ವಲ್ಪ ವಿಷಯ ಮತ್ತು ಇನ್ನೂ ಭಕ್ತಾದಿಗಳನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಮತ್ತು ಭಕ್ತಾದಿಗಳು ಯಾವೆಲ್ಲ ರೀತಿ ಹರಕೆ ಮಾಡ್ಕೊಂತಿದ್ದಾರೆ, ಅವ್ರಿಗೆಲ್ಲ ಯಾವ ರೀತಿ ಒಳ್ಳೇದಾಯಿತು ಏನು ಅನ್ನೋದ್ರ ಬಗ್ಗೆ, ಇಲ್ಲಿನ ಮೂಲ ಸೌಕರ್ಯದ ಬಗ್ಗೆ ನಾವು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಿಡಿಯೋವನ್ನು ಶೇರ್ ಮಾಡಿರಿ, ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಮಸ್ಕಾರ.